ಹತ್ರ ಈ ಕಡೆನೇ ಹಿಂಗೆ ಹೋಗ್ಬೇಕತ್ತೆ. ಬಾಹರ್ ಜಾನಕಿ ರಸ್ತಾ ಎಕ್ಸಿಟ್ ಈ ಕಡೆಯಿಂದ ಹೋಗ್ಬೇಕತ್ತೆ. ತುಂಬ ಚೆನ್ನಾಗಿದೆ ಸ್ಟೇಷನ್, ತುಂಬ ಅಲಂಕಾರವಾಗಿದೆ. ಹಂಗಾದ್ರೆ ಅವ್ರಿಗೆ ಅವ್ರಿಗೂ ಫೋನ್ ಹೋಗ್ತಾ ಇಲ್ಲಲ್ಲ, ಯಾರಿಗೂ ಫೋನ್ ಹೋಗ್ತಾ ಇಲ್ಲಲ್ಲ. ಯಾರಿಗಣ್ಣ ಫೋನ್ ಹೋದ್ರೆ ಏನು ಮಾಡ್ಬೋದು. ಒಂದು ಗ್ಲಾಸ್ ಬಿಸ್ತೀರಿ. ಇಲ್ಲಿ ಬಂದರೆ ನಿಮಗೆ ಸ್ನಾನ ಮಾಡೋಕ್ಕೆ ಅಥವಾ ಬ್ಯಾಗ್ ಇಕ್ಕೋಕ್ಕೆ ಮಲ್ಕೊಳಕ್ಕೂ ಸಹ ಇಲ್ಲಿ ವ್ಯವಸ್ಥೆ ಇರುತ್ತೆ. ಚೀಫ್ ಆ್ಯಂಡ್ ಬೆಸ್ಟಲ್ಲಿ 600 ರೂಪಾಯಿ ಇಲ್ಲಿ ಆಗುತ್ತೆ ನಿಮಗೆ. ಇಲ್ಲಿ ಸ್ನಾನ ಮಾಡೋಕ್ಕೆಲ್ಲ ಕೊಡ್ತಾರೆ. ಇದು ಏನು ಸಮಸ್ಯೆ ಅಂದರೆ ಅಲ್ಲಿಂದ ಕರ್ಕೊಂಬರ್ತಾರೆ ಒಂದು ಅರ್ಧ ಕಿಲೋಮೀಟ್ರಷ್ಟು, ನಾವು ಇಲ್ಲಿಗೆ ನಡ್ಕೊಂಬರ್ಬೇಕಾಗುತ್ತೆ. ಅದು ಸ್ವಲ್ಪ ಸಮಸ್ಯೆ. ಅಲ್ಲೂ ನಿಮಗೆ ಇದೆ ಬ್ಯಾಗ್ ಇಕ್ಕೋಕ್ಕೆ. ಇಲ್ಲಿ ಹಾಲಿಡೇ ಗೆಸ್ಟ್ ಹೌಸ್ ಅಂತ ಇದೆ. ಇಲ್ಲಿ ಏನೇನೋ ಇದೆ. ಇಲ್ಲಿ ಟೀ ಮಾಡ್ತಾರೆ. ಇಲ್ಲಿ ಸಂಧಿ ಒಳಗೆ ಹೋಗ್ಬೇಕು, ತೋರಿಸ್ತೀನಿ ನಿಮಗೆ ಸಂಧಿ. ನಾನಿದು ಗೆಸ್ಟ್ ಹೌಸಿಂದ ಆಚೆ ಬರ್ತಾ ಇರೋ ದಾರಿ. ನೀವು ಏನಂತಾರೆ ಅದನ್ನು, ಅಲ್ಲಿ ನೀವು ಬಸ್ ಸ್ಟ್ಯಾಂಡಲ್ಲಿ ಇಳಿದ್ರೆ ರೂಮುಗಳು ನಿಮ್ಗೆ ಸಿಗ್ತವೆ. 500-600 ರೂಪಾಯಿಗೆಲ್ಲ ಒಳ್ಳೆ ರೂಮ್ ಸಿಗ್ತವೆ. 200-300 ರೂಪಾಯಿ ಸ್ನಾನ ಮಾಡೋಕ್ಕೆ. ಇಲ್ಲೂ ಒಂದಿದೆ, ನೀವು ಆಕಾಶ್ ಗಂಗಾ ಅಂತ ಒಂದು ಹೋಟ್ಲು. ಇಲ್ಲಿಂದ ಬರಬೇಕು ಆ ಕಡೆಯಿಂದ. ನೋಡಿ ಅಲ್ಲಿ ಮೆಟ್ಲು ಕಾಣಿಸ್ತಾ ಇದೆಯಲ್ಲ, ಆ ಕಡೆಯಿಂದ ಹಂಗೆ ತಿರ್ಸ್ಕೊಂಡು ಹಿಂಗೆ ಆ ಕಡೆಯಿಂದ ಹಿಂಗೆ ತಿರ್ಸ್ಕೊಂಡು ಕರ್ಕೊಂಬಂದು ಹಿಂಗೆ ಬರ್ತಾರೆ. ವಾಸನೆ ಗಬ್ಬು ಹಿಂಗೆ ಹೋಗಿ ಅಲ್ಲಿ ನಾವು ರೂಮಲ್ಲಿ ಉಳ್ಕೊಬೋದು. ಇಲ್ಲಿ ಗೆಸ್ಟ್ ಹೌಸ್ ನಾವು ಇಲ್ಲಿ ಇಳ್ದಿರೋದು. ಹಿಂಗೆ ಆಚೆ ಹೋಗ್ಬೋದು, ಇಲ್ಲಿಂದ ಆಚೆ ಹೋಗ್ಬೋದಂತೆ ಸ್ಟೇಷನ್ಗೆ, ಗೋಡಾ ಗಾಡಿಗೆ. ಅದು ಹೆಂಗೆ ಅಂತ ನೋಡಿ. ಹಿಂಗೆ ಆಚೆ ಹೋದರೆ 2 ನಿಮಿಷಕ್ಕೆ ಕೊಟ್ಟೋಗ್ತೀರಿ ಅಂತ ಹೇಳಿದ್ನು. ನೋಡಿ ಹಿಂಗೆ ಆಚೆ ಹೋದ್ರೆ ಹೋಗೋಕ್ಕಾಗುತ್ತಾ ಅಂತ. ಕಟರ್ ಅಂತ ಹೇಳ್ಬಿಟ್ಟಿದ್ದು, ಕಟರ್ ಬಸ್ ಸ್ಟ್ಯಾಂಡ್ ಅಂತ ಈ ಜಾಗದ ಹೆಸರು. ಇಲ್ಲೆಲ್ಲನೂ ರೂಮ್ಗಳು ಇದ್ದಾವೆ, ವ್ಯವಸ್ಥೆ. ಇಲ್ಲಿ ಹೋಟ್ಲುಗಳಿದ್ದಾವೆ, ತುಂಬಾ ಹೋಟ್ಲುಗಳ ವ್ಯವಸ್ಥೆ ಇದೆ ಇಲ್ಲಿ. 200-300 ರೂಪಾಯಿಗೆಲ್ಲ ನಿಮಗೆ ಆರಾಮಾಗಿ ಸ್ನಾನ ಮಾಡಿಕೊಂಡು ಬಾತ್ರೂಮ್ ಮಾಡ್ಕೊಂಡು ಹೋಗ್ಬೋದು. ಹಿಂಗೆ ಆಚೆ ಹೋದರೆ ಈ ಅಂಗಡಿಗಳೆಲ್ಲ ಇದೆ. ನಾನು ಮೇಲಕ್ಕೆ ಬರ್ತಾ ಇರೋದು ಆ್ಯಕ್ಚುಲಿ ಹೋಟೆಲ್ ಹಾಲಿಡೇ ಅಂತ. ಇದು ಮಾತಾ ವೈಷ್ಣೋದೇವಿಗೆ ಬಂದರೆ ಇಲ್ಲಿ ಬಸ್ಟು ಟ್ಯಾಕ್ಸಿ ಎಲ್ಲ ಇದೆ. ಹಿಂಗಿಂದ ನಾವು ಮೈನ್ ರೋಡ್ ಬಂದ್ಬಿಟ್ಟಿವಿ ಇವಾಗ, ಗಲ್ಲಿ ಒಳಗಿಂದ. ಇದು ಎಕ್ಸ್ಕ್ಲೂಸಿವ್ ಡ್ರೈ ಫ್ರೂಟ್ಸ್ ಸ್ಟೋರ್ ಅಂತೆ. ಇಲ್ಲಿಂದ ಬಂದರೆ ನಮಗೆ ಮಾತಾ ರಾಣಿಗೆ ಹೋಗ್ಬೋದು ಅಂತ. ಈ ಟ್ಯಾಕ್ಸಿ ಅವ್ರ ಮಾತು ಕೇಳಬಾರ್ದು, ನನ್ನ ಮಕ್ಳು ಎಲ್ಲೆಲ್ಲೋ ಇಳಿಸ್ಬಿಡ್ತಾರೆ. ಏನು ಅಲ್ಲೇ ಲಗೇಜ್ ಇಕ್ಬಿಟ್ಟು ನಾವು ಅಲ್ಲೇ ಇಟ್ಬಿಡೋದು ಜಾಸ್ತಿ ಬೆಟರ್. ಸುಮ್ಮನೆ ಅವನು ಕೊಡಿಸ್ತೀನಿ ಅಂತ ಕರ್ಕೊಂಬಂದು ನಮ್ಗೆ ನೋಡಿ ಅಲ್ಲಿ ಹೋಗ್ಬೇಕು. ಇವಾಗ ಮತ್ತೆ ಹಿಂಗೆ ಹೋಗ್ಬೇಕು, ತುಂಬಾ ಸ್ವಲ್ಪ ಕಷ್ಟ. ಸೊ ಇದಾಗಿತ್ತು. ಅಲ್ಲಿ ಮುಂದ್ಗಡೆ ಬೆಟ್ಟ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ನಾವು ಜಾಗದಲ್ಲಿ ಫೋಟೋ ಇಟ್ಕೊಂಡವಲ್ಲ, ಅಲ್ಲಿಂದ ಹಂಗೆ ನೀವು ಗಲ್ಲಿ ಒಳಗಡೆ ಹೋದರೆ ಅಲ್ಲಿ ಸ್ನಾನಕ್ಕೆ ಸಿಗುತ್ತೆ. ನೀವು ಇಲ್ಲಿ ಸ್ನಾನ ಮಾಡೋ ಅವಶ್ಯಕತೆಯೇ ಇಲ್ಲ, ಬೆಟ್ಟದ ಮೇಲೆ ಸ್ನಾನ ಮಾಡ್ಬೋದು. ಆದರೂ ಇಲ್ಲಿ ನಾವೇನೋ ಬೈ ಮಿಸ್ಟೇಕ್ ಬಾತ್ರೂಮ್ ಎಲ್ಲ ಮಾಡ್ಕೊಬೇಕು ಅಂತೇಳಿ ಇಲ್ಲಿ ಸ್ನಾನ ಮಾಡಿ ಫ್ರೆಶ್ ಆಗಿಬಿಟ್ಟು ಹೋಗೋಣ ಅಂತ ಇಲ್ಲಿ ರೂಮ್ ಮಾಡಿದ್ದೀವಿ. ಆ ಫೋಟೋ ಹತ್ರನೇ ನಾವು ಸ್ನಾನ ಮಾಡೋಕ್ಕೆ ವ್ಯವಸ್ಥೆ ಇತ್ತು. ಅಲ್ಲೇ ಲಗೇಜ್ ಇಟ್ಬಿಟ್ಟಂಗೆ ಸ್ಟ್ರೈಟಾಗಿ ಹೋಗ್ಬೋದಾಗಿತ್ತು. ಆದರೆ ಈ ಕಡೆ ಬಂದು ಸ್ವಲ್ಪ ಇನ್ನೂ ಟೈಮ್ ವೇಸ್ಟ್ ಆಗೋಯ್ತು.
ఏమని చూడాను అక్కడ ఇటు చూడనాడా కొండ కొండ చూడనా కొండ ವಾವ್ ಜೈ ಮಾತಾಗಿ ಇಲ್ಲಿದೆ ನೋಡಿ ಹತ್ತೋದಂಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಸೆಕ್ರೆಟರಿ ಎಲ್ಲ ಜೈ ಬಾಬೂಜಿ ಜೈ ಮಾತಾಜಿ ಮುಂಚಿನ ಕಾಲನಿ ಕಲರ್ ऊपर चढ़ाने के लिए लेना चुन्नी चोला चुन्नी छोला नहीं मालूम हमें नहीं मालूम नहीं मालूम हमें नहीं मालूम नहीं मालूम अಣ್ಣ चुन्नी छोला ना तोड़ेगा ठीक है नहीं करता तो घोड़ा तो लेंगे ना घोड़ा लेंगे चलो पहले स्टार्ट चले जाओ जिधर छोड़ना उधर छोड़ दो देखेंगे चलो बाद में देख के से ನಮಗೆ ಇಲ್ಲೇ ಜನಗಳು ಇತ್ತಗೋ ಹತ್ತಗೋ ಇತ್ತಗೋ ಅಂತ ಹೇಳ್ಬಿಟ್ಟು ತುಂಬಾ ಇದು ಮಾಡ್ತಾರೆ ಗೋಡ ತಗೊಳ್ಳಿ ಟ್ರ್ಯಾಕ್ಟರ್ ಇಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ಏನೇನೋ ಓಡಾಡ್ತಾ ಇದ್ದಾರೆ ನಮ್ಗೆ ಗೊತ್ತಿಲ್ಲ ಹಿಂಗೆ ಆಟೋಗಳೆಲ್ಲ सौ का 12 नहीं ले लिया आपको माता छोड़ेंगे पुरानी गुफा खोलेंगे 11 बजे तक उसके बाद गुफा बंद होती है भीड़ बढ़ती है ना तो बाद आपको 2 घंटों में अंदर छोड़ेगा पुरानी गुफा से दर्शन ಯೂಟ್ಯೂಬರ್ भगवान का ले जाने का ಹಿಂದ್ಗಡೆ ಒಬ್ಬನಿದ್ದಾನೆ ಏನೋ ಹೇಳ್ತೀನಿ ಅಂತ ಹೇಳವನೆ ಹಾಂ ಹಾಂ ಅವನು ತುಂಬ ಬಂದಿದ್ದಾನಂತೆ ಈ ಕಡೆ ಅಂತ ಹೇಳ್ತಾ ಇದ್ದಾನೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ನಮ್ಮ ಜೊತೆಲಿರೋರು ಎಷ್ಟೋ ಸಾರಿ ಬಂದಿದ್ದಾರಂತೆ ಸೊ ಈ ಕುದುರೆಯವರು ನಿಮಗೆ ಜಾಸ್ತಿ ದುಡ್ಡು ತೊಗೊತಾರೆ ಯಾಮಾರಿಸ್ತಾರೆ ಅವರು ಯಾಮಾರಬೇಡಿ ಲೈನಲ್ಲಿ ಇಲ್ಲಿ ಬಂದು ಸೀದಾಗ ನಾವು ಹಿಂದ್ಗಡೆ ಲೈನ್ ಇದೆಯಲ್ಲ ಈ ಥರ ಲೈನಲ್ಲಿ ಬಂದು ಕೌಂಟ್ರಲ್ಲಿ ಹೋಗಿ ಹೆಸರು ಬರೆಸಿ ಆಮೇಲೆ ನೀವು ನಡ್ಕೊಂಡು ಹೋಗೋರು ಅದಾದ್ರೆ ನಡ್ಕೊಂಡು ಹೋಗ್ಬೋದು ಆದಿದ್ವಾರ ಅಂತ ಇದೆ ಆದಿದ್ವಾರಲ್ಲಿ ಆದಿಕುವಾರಿನ ಆದಿಕುವಾರಿ ಅಂತ ಇದೆ ಆದಿಕುವಾರಿವರೆಗೂ ನಾವು ಕುದುರೆ ಮೇಲೆ ಹೋಗ್ಬೋದು ಅಲ್ಲಿಂದನೂ ನಡ್ಕೊಂಡು ಹೋಗ್ಬೋದು ಸಿಕ್ಕಾಪಟ್ಟೆ ವ್ಯವಸ್ಥೆಗಳಿದ್ದಾವೆ ಆರಾಮಾಗಿ ನೀವು ದೇವಿ ದರ್ಶನ ಮಾಡ್ಕೊಬೇಕು ಅಂದರೆ ತುಂಬ ತಾಳ್ಮೆ ಸಂಯಮದಿಂದ ಇದು ನಾನು ನಿಮ್ಗೆ ತೋರಿಸ್ತೀನಿ ಹಿಂದ್ಗಡೆನೂ ಅಲ್ಲಿ ಬುಕ್ಕಿಂಗ್ ಮಾಡಿಸ್ಕೊಂಡು ನೋಡಿಕೊಂಡು ಬರಬೇಕು ಇಲ್ಲಿನ ಇತಿಹಾಸಗಳು ಸಹ ತುಂಬಾ ಇದಾವೆ ನಿಮಗೆಲ್ಲ ಒಂದೊಂದು ಕೇಳೋಕ್ಕೆ ಪ್ರಯತ್ನ ಪಡ್ತಾ ಇರ್ತೀನಿ ಇಲ್ಲಿ ಅವ್ರು ಬಂದು ಇವ್ರು ಬಂದು ಅದು ಇದು ಮಾಡಿಸ್ತೀವಿ ಅಂತ ಹೇಳ್ತಾರೆ ಯಾರನ್ನೂ ನಾವು ಮಾತು ಕೇಳಬಾರ್ದಂತೆ ನಮ್ಮ ಹಿಂದ್ಗಡೆ ಭಕ್ತರಿರ್ತಾರಲ್ಲ ಅವ್ರು ಹೆಂಗೆ ಹೇಳ್ತಾರೋ ಅವ್ರ ಮಾರ್ಗದರ್ಶನದಲ್ಲಿ ನಾವು ಹೋಗ್ತಾ ಇದ್ರೆ ಆರಾಮಾಗಿ ಹೋಗಿ ಬರ್ತೀರಿ ಹೋಗೋಣ ಈಗ ಹಿಂಗೆ ಹೋಗ್ತಾರೆ ನಾನು ಮುಂದೆ ತೋರಿಸ್ತೀನಿ ಹೆಂಗಿದೆ ಲೈನು ಅಂತ